ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ KannadaGKGuru ಯೂಟ್ಯೂಬ್ ಚಾನೆಲ್ಗೆ. ಸ್ನೇಹಿತರೆ, ಇವತ್ತಿನ ಕ್ಲಾಸು ಅನಾಲಜಿಗೆ ಸಂಬಂಧಪಟ್ಟಂತ ಕ್ಲಾಸ್ ಆಗಿದೆ. ಮತ್ತು ಅನಾಲಜಿ ಪ್ರಶ್ನೆಗಳು ಏನದಲ್ಲ, SSC ತನ್ನ ಕಳೆದ 3 ವರ್ಷದಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವ ಅನಾಲಜಿ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಕ್ಲಾಸ್ ಅನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಕ್ಲಾಸು ಮುಂಬರುವ SSC CGL CHSL CPO MTS and SSC JD and ಪೊಲೀಸ್ ಕಾನ್ಸ್ಟೇಬಲ್ PSI IAS KAS PDO ಅಂತ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಅನಾಲಜಿ ಪ್ರಶ್ನೆಗಳಿವೆ. ಹಾಗಾಗಿ ಕ್ಲಾಸ್ ಅನ್ನು ಕೊಂಡಿದ್ದೇನೆ ನೋಡಿ. ಮತ್ತೆ ಯಾರು ಹೊಸಬ್ರು ಇದ್ದಾರಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋ ಲೈಕ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ ಸ್ನೇಹಿತರೆ. ಬನ್ನಿ ಈಗ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ. ಈಗಾಗಲೇ ನನ್ನ ಸ್ನೇಹಿತರೆ ನಾನು 28 ಕ್ವಶನ್ಗಳು ಕವರ್ ಮಾಡಿರುವ ವಿಡಿಯೋಗಳವೆ. ಒಂದು 4 ವಿಡಿಯೋಗಳು ಇಲ್ಲಿ ತನಕ ಮಾಡಿದ್ದೀನಿ. ಇದು 5ನೇ ಕ್ಲಾಸ್ ಅದ ಸ್ನೇಹಿತರೆ. ಓಕೆ, ಬನ್ನಿ ಈ ಕ್ಲಾಸ್ ಅನ್ನು ನಾನು ಕಂಟಿನ್ಯೂ ಮಾಡ್ತೀನಿ. 28ನೇ ಪ್ರಶ್ನೆ ಏನು ಅಂತ ನೋಡೋಣ. ನೋಡಿ, ಇಲ್ಲಿ A ಅನುಪಾತ B ಸಮಾನ ಅನುಪಾತ C ಅನುಪಾತ D ಸಮಾನ ಅನುಪಾತ E ಅನುಪಾತ F ಅದೇ. ಓಕೆ, ಅಂದ್ರೆ ಏನಂತಾನೆ, A ಅನುಪಾತ B ಏನದಲ್ಲ, ಇದೇ ತರನೇ C ಅನುಪಾತ D ಅದ ಅಂತ ಹೇಳ್ತಾನೆ. ಓಕೆ, C ಏನದಲ್ಲಿ ಇಲ್ಲಿ C ಕ್ವಶನ್ ಮಾರ್ಕ್ ಇದೆ. ಓಕೆ, ನಾವೀಗ ಕ್ವಶನ್ ಮಾರ್ಕ್ ಅನ್ನು ಕಂಡುಹಿಡಿಬೇಕು. ಓಕೆ, ಕ್ವಶನ್ ಮಾರ್ಕ್ ಕಂಡುಹಿಡಿಬೇಕಂದ್ರೆ ಏನು, ನಾವೀಗ n ಅನ್ನು ಕಂಡುಹಿಡಿಬೇಕು. ಓಕೆ, n ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನೋಡಿ, ನಾವು ಮೊದಲಿಗೆ 7 ಅನುಪಾತ 58 ಯಾವ ರೀತಿ ಇಟ್ಕೊಂಡಿದ್ದೇನೆ ಅಂತ ನೋಡೋಣ. ನೋಡಿ, ಇಲ್ಲಿ ಯಾವ ರೀತಿ ಇಟ್ಕೊಂಡಿದ್ದೇನೆ ಅಂದ್ರೆ n ಸ್ಕ್ವೇರ್ ಬ್ರಾಕೆಟ್, ಇದು n ಅನುಪಾತ ಬ್ರಾಕೆಟ್ n ಸ್ಕ್ವೇರ್ ಪ್ಲಸ್ 9 ಮಾಡ್ಕೊಂಡಿದ್ದೆ ನಾವು. ಆಯ್ತಾ? ಹಾಗಾದ್ರೆ n ಎಷ್ಟಾಗುತ್ತೆ? n 7 ಆಗುತ್ತೆ. ಓಕೆ, ಅನುಪಾತ 7 ಅನುಪಾತ ಬ್ರಾಕೆಟ್ 7 ಸ್ಕ್ವೇರ್ ಎಷ್ಟಾಗುತ್ತೆ? 49. ಓಕೆ, 49 ಪ್ಲಸ್ 9 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 58 ಆಗುತ್ತೆ. ಓಕೆ, ಹೀಗಾಗಿ 7 ಅನುಪಾತ 58 ಈ ತರ ಮಾಡ್ಕೊಂಡಿದ್ದೆ ನಾವು. ಆಯ್ತಾ? ಹೀಗಾಗಿ ನಾವು ಇದೇ ರೀತಿ ಕೊಟ್ಟರೆ ಆಯ್ಕೆನ ನಾವು ಕಂಡುಹಿಡಿಬೇಕಾಗುತ್ತೆ. ಈಗ ನಾವು C ಅನ್ನ ಕಂಡುಹಿಡಿಬೇಕಾಗುತ್ತೆ. C ಎಷ್ಟಂದ್ರೆ ನಮಗೆ n ಅನ್ನೋದು ಎಷ್ಟೊಂದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೀಗ n ಅನ್ನ ಕಂಡುಹಿಡಿಬೇಕು ಸ್ನೇಹಿತರೆ. n ಇಡುವಾಗ ನಮ್ಗೆ ಕಾಮನ್ ಆಗಿ ಈಗ ಇದರಲ್ಲಿ ನಾವು ಎಷ್ಟನ್ನು 370 ಓಕೆ 370 ನಾವು ಎಷ್ಟನ್ನು 9 ಕಳೆದ್ರೆ ಇದರಲ್ಲೇ ನಾವು 9 ಕಳಿಬೇಕಾಗುತ್ತೆ. 9 ಕಳೆದುವಾಗ ನಮಗೆ ಎಕ್ಸಾಕ್ಟ್ ಒಂದು ಸ್ಕ್ವೇರ್ ರೂಟ್ ಒಂದು ಸ್ಕ್ವೇರ್ ಅನ್ನ ಸಿಗುತ್ತೆ. ಓಕೆ, ಆ ಸ್ಕ್ವೇರ್ ಅಲ್ಲಿ ನಾವು n ಅನ್ನ ತಿಳ್ಕೋಬೇಕಾಗುತ್ತೆ. ಓಕೆ, 380 ನಾನು ಸ್ನೇಹಿತರೆ 9 ಕಳಿತೀನಿ, 361 ಆಗುತ್ತೆ. 361 ಎದರ ಸ್ಕ್ವೇರ್ ಅಂತ ನೋಡಬೇಕು ಸ್ನೇಹಿತರೆ. ಓಕೆ, 361 ಎದರ ಸ್ಕ್ವೇರ್ ಅಂತ ನೋಡುವಾಗ ನಮ್ಗೆ ಅದ್ರದ್ದು ಸರಿಯಾದ ಉತ್ತರ ಸಿಗುತ್ತೆ. ಈಗ ನಾವು ನೇರವಾಗಿ ಸ್ನೇಹಿತರೆ ಏನ್ ಮಾಡ್ತೀನಿ, ಕ್ವಶನ್ ಬಿಡಿಸಲು ಬರ್ತೀನಿ. ಓಕೆ, ಕ್ವಶನ್ ಬಿಡಿಸಲು ಬರ್ತೀನಿ. ಆದ್ರೆ ನನಗೆ ಸಡನ್ಲಿ ನನಗೆ ಸ್ಕ್ವೇರ್ ನಂಬರ್ ಗೊತ್ತು. 361 ಏನದಲ್ಲ, 361 19 ಸ್ಕ್ವೇರ್ ಇದೆ. ಓಕೆ, 19 ಸ್ಕ್ವೇರ್ ಇದೆ. ಹೀಗಾಗಿ ಸರಿಯಾದ ಉತ್ತರ ಎಷ್ಟಾಗುತ್ತೆ? ಡಿ ಅನ್ನೋದಾಗುತ್ತೆ. ಡಿ ಇದ್ರದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆ, 19 ಸ್ಕ್ವೇರ್ ಎಷ್ಟು? 361 ಪ್ಲಸ್ ನಾನು 9 ಕೂಡಿಸ್ಕೊಂಡ್ರೆ 370 ಆಗುತ್ತೆ. ಆಯ್ತಲ್ಲ, ಇದ್ರದ್ದು ಸರಿಯಾದ ಉತ್ತರ ಡಿ. ಇದ್ರದ್ದು ಸರಿಯಾದ ಉತ್ತರ 19. ನೆಕ್ಸ್ಟ್ ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ ನೋಡಿ. ಇಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೇನೆ ಅಂದ್ರೆ, ಇಲ್ಲಿ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಓಕೆ, ಇಲ್ಲಿ ಏನು ಫಾರ್ಮುಲಾ ಇದೆ? n ಅನುಪಾತ ಇಲ್ಲಿ ಕ್ಯೂಬ್ ಅನ್ನ ತಗೊಂಡಿದ್ದೆ ನಾನು. n ಕ್ಯೂಬ್ ಪ್ಲಸ್, ಯಾಕಂದ್ರೆ 1764 ಅನ್ನೋದಲ್ಲ, ಇದು ಜಾಸ್ತಿ ಇದು ಸ್ಕ್ವೇರ್ ಅಲ್ಲಿ ಬರೋದಕ್ಕಿಂತ ಕ್ಯೂಬ್ ನಲ್ಲಿ ಬರುವಂತ ನಂಬರ್ ಅದು. ಹೀಗಾಗಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ನಾನು ನೋಡ್ತೀನಿ. ನೋಡಿ, n ಇಂಟು n/4 ಮಾಡ್ಕೊಂಡಿದ್ದೆ ನಾನು. ಹಾಗಾದ್ರೆ ನೋಡಿ, ಇಲ್ಲಿ 12 ಕ್ಯೂಬ್ ಎಷ್ಟು ಅಂತ ನಾವು ಇದು ಮಾಡಬೇಕಾಗುತ್ತೆ. 12 ಕ್ಯೂಬ್ ನೋಡಿ, n ಎಷ್ಟಾಗುತ್ತೆ? n ಬರೋಬ್ಬರಿ ನೋಡಿ ಸ್ನೇಹಿತರೆ, n ಬರೋಬ್ಬರಿ ಎಷ್ಟಾಗುತ್ತೆ? 12 ಆಗುತ್ತೆ. ಓಕೆ, ಈಗ ನಾವೇನ್ ಮಾಡಬೇಕು? 12 ಅನುಪಾತ ಬ್ರಾಕೆಟಲ್ಲಿ. ಓಕೆ, n ಕ್ಯೂಬ್ ಎಷ್ಟಾಗುತ್ತೆ? 1228 ಪ್ಲಸ್ n ಎಷ್ಟಿದೆ? 12. ಓಕೆ, 12/4. ಓಕೆ, 4 ಅನ್ನು ಅವನು ಇಲ್ಲಿ ಇದು ಮಾಡ್ಕೊಂಡಿದ್ದಾನೆ. ಓಕೆ, 4 ಅಂದ್ರೆ 4 ಅಂದ್ರೆ 4 3 12 ಈಕ್ವಲ್ ಟು 3 ಇತ್ತು. 3 ಬಂತು. 1228 ಪ್ಲಸ್ 3 ಅನ್ನ ಮಾಡ್ಕೊಳ್ಳೋಕೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ? 1728 ಅದು 228 ಅಲ್ಲ, 1728
ಪ್ಲಸ್ 3 ಮಾಡ್ಕೊಂಡ್ಬೇಕು ಎಷ್ಟಾಗುತ್ತೆ 1764. ಇಲ್ಲಿ ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಬರೋದಿಲ್ಲಲ್ಲ, ಇದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ಇದು ಇನ್ನೊಂದ್ಸರಿ ನೋಡಬೇಕಾಗತ್ತೆ. ಈ ಥರ 1228 3 ಮಾಡ್ಕೊಂಡ್ರೆ 1764 ಬರೋದಿಲ್ಲ. ಓಕೆ, ಒಂದೊಂದು ಸಲ ಮಾಡೋಣ ತಡ್ರಿ. ಈ ಥರ ಮಾಡಿಲ್ಲ ಸ್ನೇಹಿತರೆ, ಅವನು ಸ್ವಲ್ಪ ಇದರಲ್ಲೇ ಸ್ವಲ್ಪ ಚೇಂಜ್ ಮಾಡಿದಾನೆ. ಅವನು ಯಾವ ರೀತಿ ಮಾಡಿದಾನೆ ಅಂದರೆ ನೋಡಿ, ಇಲ್ಲ ನಾನು ಈ ರೀತಿ ಮಾಡಿದ್ದೇನೆ. ಅವನು n ಅಂದರೆ ಎಷ್ಟು? n ಅಂದರೆ ಸ್ನೇಹಿತರೆ 12. ಓಕೆ, ಸೂತ್ರ ಅದೇ ಇದೆ. ಓಕೆ, ನಾನು ಮೊದಲಿಗೆ ಸೂತ್ರನಲ್ಲ, ಮೊದಲಿನ ಸೂತ್ರದ ಪ್ರಕಾರ ಇದು ಮಾಡ್ತೀನಿ. n ಎಷ್ಟು? n 12. ಓಕೆ, 12 ಕ್ಯೂಬ್ ಎಷ್ಟಿದೆ? 12 ಕ್ಯೂಬ್ 1728 ಇದೆ. ಓಕೆ, 1728. ಓಕೆ, ಇದರಲ್ಲಿ ಅವನು ಏನು ಮಾಡ್ಕೊಂಡಿರ್ಬೋದು ಅಂದರೆ, ಅವನು 12 n ಪ್ಲಸ್ ಅಥವಾ n ಒಂದು ಸೆಕೆಂಡ್ ಸ್ನೇಹಿತರೆ, n ಇಂಟು n ಡಿವೈಡೆಡ್ ಬೈ 4 ಮಾಡ್ಕೊಂಡಿದ್ದಾನೆ. ಓಕೆ, ಇಲ್ಲಿ ಹೊಳ್ಳಿ ಎಣ್ಣಕ್ಕೆ ಅವನು ಇಂಟು ಮಾಡ್ಕೊಂಡಿದ್ದಾನೆ. 4 1 4 3 12. ಓಕೆ, ಇಲ್ಲಿ 1728 ಪ್ಲಸ್ ಇಲ್ಲಿ 12 3 ನಾನು ಇಂಟು ಮಾಡ್ಕೋಬೇಕಾಗುತ್ತೆ. ಓಕೆ, 12 3 36. ಓಕೆ, ಹೋಗಿ ನೋಡಿ, ಇಲ್ಲಿ ಉತ್ತರ ಬರ್ತದೆ 1728 ಪ್ಲಸ್ 64 ಮಾಡ್ಕೊಂಡ್ಬೇಕಾ 1764 ಬರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದಾನೆ, ಆಯ್ತಾ. ಇದೇ ರೀತಿ ನಾವೀಗ ಕೊಟ್ಟಿರೋ ಪ್ರಶ್ನೆ ಬದಲಾಗಿ ನೋಡೋಣ ನಾವು, ಆಯ್ತಾ. ಪ್ರಶ್ನೆ ಬದಲಾಗಿ ನೋಡೋಣ, ಇಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂಡು ನೋಡೋಣ. ಏನಾಗುತ್ತೆ, ಸಮ್ ಸಿರೀಸ್ಗಳು ಭಾಳ ಡಿಫಿಕಲ್ಟ್ ಬಂದಿರ್ತಾವೆ ಸ್ನೇಹಿತರೆ. ಅಂಥ ಟೈಮಲ್ಲಿ ಸ್ವಲ್ಪ ವಿಚಾರ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗುತ್ತೆ, ಉತ್ತರಗಳು ಬರೋದಿಲ್ಲ, ಆಯ್ತಾ. ಈಗ ನಾವೇನು ಮಾಡೋಣ, ಅದರ ಆನ್ಸರ್ ನೋಡೋಣ. ಓಕೆ, 16 ಕ್ಯೂಬ್ ಎಷ್ಟಾಗುತ್ತೆ ನೋಡಿ. 16 ಕ್ಯೂಬ್ ಎಷ್ಟಾಗುತ್ತೆ? 4096 ಆಗುತ್ತೆ. 16 ಕ್ಯೂಬ್ ಎಷ್ಟಾಗುತ್ತೆ? 4096 ಆಗುತ್ತೆ. ಪ್ಲಸ್ಸು 16 ಪ್ಲಸ್ 16 ಡಿವೈಡೆಡ್ ಬೈ 4. ಓಕೆ, 4 1 4 4 16. ಓಕೆ, ಈಗ 4096 ಪ್ಲಸ್ 20 ಮಾಡ್ಕೊಂಡಕ್ಕೆ ಎಷ್ಟಾಗುತ್ತೆ ಸ್ನೇಹಿತರೆ? ಹಂಗಲ್ಲ, ಒಂದು ಸೆಕೆಂಡ್ ಇಲ್ಲಿದೆ, ಇಲ್ಲಿ ಇನ್ನೂ ಇಂಟು ಮಾಡ್ಕೋಬೇಕಲ್ಲ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿ. 16 ಸ್ಕ್ವೇರ್ ಎಷ್ಟಾಗುತ್ತೆ? 4096 ಆಗುತ್ತೆ. ಓಕೆ, 4096 ಅನ್ಬೇಕಾ, ನಾನು ಪ್ಲಸ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ಕೋಬೇಕಾಗತ್ತೆ, 16 ಇಂಟು 16 ಡಿವೈಡ್ ಬೈ 4 ಮಾಡ್ಕೋಬೇಕಾಗುತ್ತೆ. 4 ಮಾಡ್ಕೋಬೇಕು, 4 1 4 4 16. ಓಕೆ, 16 ಇಂಟು 4 ಮಾಡ್ಕೊಳ್ಳೋಕೆ ಎಷ್ಟಾಗುತ್ತೆ ನೋಡಿ, 16 ಇಂಟು 4 ಮಾಡ್ಕೊಂಡ್ರೆ 64 ಆಗುತ್ತೆ. ಓಕೆ, 4096ರಲ್ಲಿ 64 ಕೂಡ್ಸೋಕ್ಕಾರ ಎಷ್ಟು ಬರುತ್ತೆ ಸ್ನೇಹಿತರೆ? 4160 ಬರುತ್ತೆ. ಓಕೆ, 4160 ಬರುತ್ತೆ. ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, 4160. ಆಯ್ತಾ. ಎಷ್ಟು ಮುಂದಿನ ಪ್ರಶ್ನೆ? 30ನೇ ಪ್ರಶ್ನೆ ನೋಡಿ. 3:19 ಸಮಾನುಪಾತ 2:7. ಆಯ್ತಾ, ಸಮಾನುಪಾತ 5 ಎಷ್ಟು ಬರ್ತದೆ ಅಂತ ಕೇಳ್ತಾನೆ ಅವನು, ಆಯ್ತಾ. ಇದು ಸ್ವಲ್ಪ ಅದೇ ನೋಡೋಣ, ಒಂದು ಸೆಕೆಂಡ್ ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ನೋಡಿ, n ಅನುಪಾತ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರೆ, n ಅನುಪಾತ n ಕ್ಯೂಬ್ ಮೈನಸ್ n ಮೈನಸ್ 1 ಕ್ಯೂಬ್ ಮಾಡ್ಕೊಂಡಿದ್ದಾರೆ. ಓಕೆ, ಹಾಗಾದ್ರೆ ನೋಡಿ n ಎಷ್ಟಾಗುತ್ತೆ? 3 ಇದೆ. ಇಲ್ಲಿ n ಎಷ್ಟಿದೆ? 3 ಇದೆ. ಓಕೆ, 3 ಕ್ಯೂಬ್ ಎಷ್ಟಾಗುತ್ತೆ? 27 ಆಗುತ್ತೆ. 3 ಕ್ಯೂಬ್ 27 ಆಗಬೇಕಾ ನಾವಾಗ n ಮೈನಸ್ 1 ಮಾಡ್ಕೋಬೇಕಾಗುತ್ತೆ. n ಮೈನಸ್ 1 ಅಂದರೆ 2. 2 ಕ್ಯೂಬ್ ಎಷ್ಟಾಗುತ್ತೆ ಸ್ನೇಹಿತರೆ? 2 ಕ್ಯೂಬ್ 8 ಆಗುತ್ತೆ. ಓಕೆ, 27ರಲ್ಲಿ ನಾನು 8 ಮೈನಸ್ ಮಾಡ್ಕೊಳ್ಳೋಕೆ ಎಷ್ಟಾಗುತ್ತೆ? 19 ಸಿಗುತ್ತೆ. ಓಕೆ, 27ರಲ್ಲಿ ನಾನು 8 ಮೈನಸ್ ಮಾಡ್ಕೊಳ್ಳೋಕೆ 19 ಸಿಗುತ್ತೆ. ಅಂದರೆ ನನಗೆ ಇದ್ರದ್ದು ಉತ್ತರ ಸಿಗುತ್ತೆ. ಅಂದರೆ ಏನು ಮಾಡ್ಕೊಂಡಿದ್ದೆ ನಾನು 3 ಕ್ಯೂಬ್ ಮಾಡ್ಕೊಂಡು ಅದ ನಂತರ
ಇಲ್ಲಿ 3ರಲ್ಲಿ 1 ಮೈನಸ್ ಮಾಡಿಕೊಂಡು ಅದರ ಕ್ಯೂಬ್ ಮಾಡ್ಕೊಂಡು 2 ಕೂಡಿಸ್ಕೊಂಡಿದ್ದಾನೆ ಅವನು, ಇದು ಮೈನಸ್ ಮಾಡ್ಕೊಂಡಿದ್ದಾನೆ. ಅವಾಗ ನನಗೆ ಇದು ಉತ್ತರ ಸಿಗುತ್ತೆ. ಇದೇ ರೀತಿ ನಾನೀಗ ಇದನ್ನು ಮಾಡಬೇಕಾಗುತ್ತೆ. ನೋಡಿ 5ರ ಕ್ಯೂಬ್ ಎಷ್ಟಾಗಿದೆ? 5ರ ಕ್ಯೂಬು 125 ಇದೆ. ಓಕೆ, 5ರ ಕ್ಯೂಬ್ 125. ಓಕೆ, ಇದರಲ್ಲಿ 5ರಲ್ಲಿ 1 ನಾನು ಮೈನಸ್ ಮಾಡ್ಕೋಬೇಕು, ಅಂದರೆ 4. 4ರ ಕ್ಯೂಬ್ ಎಷ್ಟಿದೆ? 64 ಇದೆ. ಓಕೆ, 125ರಲ್ಲಿ ನಾನು 64 ತೆಗೆದ್ರೆ 61 ಬರುತ್ತೆ. ಓಕೆ, ಹೀಗಾಗಿ ಸರಿಯಾದ ಉತ್ತರ ಏನಾಗುತ್ತೆ ಸ್ನೇಹಿತರೆ? ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 223 350 223 ಅನುಪಾತ 350 ಸಮಾನ ಅನುಪಾತ 519 ಎಷ್ಟು ಬರ್ತದೆ ಅಂತ ಕೇಳ್ತಾನೆ ಸ್ನೇಹಿತರೆ ಅವನು. ಇಲ್ಲಿ ಅವನು ಯಾವ ರೀತಿ ಮಾಡಿದಾನಂದ್ರೆ, ಇಲ್ಲಿ n ಪ್ಲಸ್ ಅಥವಾ n ಕ್ಯೂಬ್ ಪ್ಲಸ್ ಸ್ನೇಹಿತರೆ n ಕ್ಯೂಬ್ ಪ್ಲಸ್ 3 ಮಾಡ್ಕೊಂಡಿದ್ದಾನೆ, ಅಥವಾ 3 ಅಲ್ಲ, n ಕ್ಯೂಬ್ ಪ್ಲಸ್ 216 ಸ್ನೇಹಿತರೆ 216 ಕ್ಯೂಬ್ ಆಗುತ್ತಲ್ಲ, ಸಾರಿ 6 ಕ್ಯೂಬ್ ಆಗುತ್ತೆ. 216 6 ಕ್ಯೂಬ್ ಆಗುತ್ತೆ. 216ರಲ್ಲಿ 7 ಕೂಡಿಸ್ಕೊಂಡು 223 ಆಗುತ್ತೆ. ಹೀಗಾಗಿ ಪ್ಲಸ್ 7 ಮಾಡ್ಕೊಂಡಿದ್ದೆ ನೋಡಿ, ಪ್ಲಸ್ 7 ಮಾಡ್ಕೊಂಡಿದ್ದಾನೆ. ಓಕೆ, ಪ್ಲಸ್ 7 ಮಾಡ್ಕೊಂಡು ಇದೇ ರೀತಿ ಇಲ್ಲಿ ಏನು ಮಾಡ್ಕೊಂಡಿದ್ದಾನೆ ಅವನು? n ಪ್ಲಸ್ 1 ಕ್ಯೂಬ್ ಮಾಡ್ಕೊಂಡಿದ್ದಾನೆ. ಓಕೆ, ಹಾಗಾದ್ರೆ ನೋಡಿ ಇಲ್ಲಿ ನಮ್ಮ ಮೊದಲಿಗೆ ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂತ ನೋಡೋಣ. ನೋಡಿ n ಕ್ಯೂಬ್ ಪ್ಲಸ್ 7 ಮಾಡ್ಕೊಂಡಿದ್ದಾನೆ. ನೋಡಿ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪ್ಲಸ್ 7 ಮಾಡ್ಕೊಂಡಿದ್ದಾರೆ. ನಮ್ಮ ಕ್ಯೂಬ್ ನಂಬರ್ ನಾವು ನಮ್ಮ ಮೈಂಡ್ ಅಲ್ಲಿ ಕ್ಯೂಬ್ ನಂಬರ್ ಅನ್ಸೋದು ಹೋಗೋಣ. ಒಂದ್ಸಲ ಕ್ಯೂಬ್ ನಂಬರ್ ನೋಡೋಣ, ಒಂದ್ಸಲ ಸ್ಕ್ವೇರ್ ನಂಬರ್ ನೋಡೋಣ. ನಾನು ಮೊದಲಿಗೆ ಕ್ಯೂಬ್ ನಂಬರ್ ನೋಡ್ತೀನಿ. ಕ್ಯೂಬ್ ನಂಬರ್ ಏನು ನೋಡ್ತೀನಪ್ಪ ಅಂದ್ರೆ 5ರ ಕ್ಯೂಬ್ ಎಷ್ಟಪ್ಪ? 125. 6 ಕ್ಯೂಬ್ ಎಷ್ಟಪ್ಪ? 216. ಓಕೆ, 216 ಇದೆ. ಓಕೆ, ಇಲ್ಲಿ 223 ಇದೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಕೊಂಡಿದ್ದಾನೆ? ಪ್ಲಸ್ 7 ಮಾಡ್ಕೊಂಡು ಅವನು 223 ಇಟ್ಕೊಂಡಿದ್ದಾನೆ. ಹಾಗಾದ್ರೆ n ಎಷ್ಟು ಬಂತು? n 6 ಬಂತು. ಓಕೆ, n 6 ಬಂದಿರುವಾಗ ಅವನಿಗೆ ಇಲ್ಲಿ 350 ಇಟ್ಕೊಂಡಿದ್ದಾನೆ. ಓಕೆ, 350 ಯಾವ ರೀತಿ ಇಟ್ಕೊಂಡಿದ್ದಾನೆ ಅವನು? ಯಾವ ರೀತಿ ಇಟ್ಕೊಂಡಿದ್ದಾನೆ? ಇಲ್ಲಿ 6 ಪ್ಲಸ್ 1 ಮಾಡ್ಕೊಂಡು ಕ್ಯೂಬ್ ಅನ್ನ ಮಾಡ್ಕೊಂಡಿದ್ದಾನೆ, ಅಂದ್ರೆ 7 ಕ್ಯೂಬ್. ಓಕೆ, 7 ಕ್ಯೂಬ್ ಎಷ್ಟಾಗುತ್ತೆ? 7 ಕ್ಯೂಬ್ ಎಷ್ಟಾಗ್ತದೆ ಹೇಳಿ ಸ್ನೇಹಿತರೆ? 7 ಕ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಸ್ನೇಹಿತರೆ 7 ಕ್ಯೂಬ್ 343 ಆಗುತ್ತೆ. 7 ಕ್ಯೂಬ್ 343 ಆಗುತ್ತೆ. ಆದ್ರೆ ಇಲ್ಲಿ 350 ಇದೆ. ಹಾಗಾದ್ರೆ ಇಲ್ಲಿ ಪ್ಲಸ್ 7 ಮಾಡ್ಕೊಂಡ್ರೆ ನಮಗೆ 350 ಸಿಗುತ್ತೆ ಅಲ್ಲ? ಸೇಮ್ ಇದೇ ರೀತಿ ನಾವು ಇದನ್ನ 519 ಕ್ವಶನ್ ಮಾರ್ಕ್ ಅನ್ನ ಕಂಡುಹಿಡಬೇಕು ಈಗ. ಆಯ್ತಾ? 519 ಕ್ವಶನ್ ಮಾರ್ಕ್ ಅನ್ನ ಕಂಡುಹಿಡಿದಾದ್ರೆ ಯಾವ ರೀತಿ ನಾವು ಇಲ್ಲಿ ಇದನ್ನ ಕಂಡುಹಿಡಿಬೇಕು ನೋಡಿ. 519 ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ನೋಡೋಣ. 519 ಯಾವ ಕ್ಯೂಬ್ ಸಮೀಪ ಆಗ್ತದೆ ನೋಡಿ? 8 ಕ್ಯೂಬ್ ನನಗೆ ಗೊತ್ತಿದೆ 512 ಇದೆ. ಓಕೆ, 512. ನಾನು ಇದರಲ್ಲಿ 7 ಪ್ಲಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಇಲ್ಲಿ 7 ಪ್ಲಸ್ ಮಾಡ್ಕೊಂಡಿದ್ದೀನಿ. ಓಕೆ, 7 ಪ್ಲಸ್ ಮಾಡ್ಕೊಂಡು 519 ಬಂತು. ಈಗ 519 ಬಂದಿರುವಾಗ ನನಗೆ n ಎಷ್ಟು ಬಂತು? n 7 ಬಂತು. n 7 ಬಂತು. ಓಕೆ, 7 ನಾನು ಪ್ಲಸ್ 1 ಮಾಡ್ಕೋಬೇಕು, ಅವಾಗ 8 ಆಗುತ್ತೆ. ನಾನು 8 ಕ್ಯೂಬ್ ತಗೊಂಡು 8 ಕ್ಯೂಬ್ನ ತಗೋಬೇಕಾಗುತ್ತೆ. 8 ಕ್ಯೂಬ್ ತಗೊಂಡು ಅದರಲ್ಲಿ ಪ್ಲಸ್ 1 ಮಾಡ್ಕೋಬೇಕು. ನಾನು ಪ್ಲಸ್ 1 ಮಾಡ್ಕೊಳ್ಬೇಕು, ನನಗೆ ಸರಿಯಾದ ಉತ್ತರ ಸಿಗುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಅಂದ್ರೆ ನೋಡಿ ಇಲ್ಲಿ ಏನಿದೆ ಸ್ನೇಹಿತರೆ, ಇಲ್ಲಿ 8 ಕ್ಯೂಬ್ 7 ಪ್ಲಸ್ 1 8 ಕ್ಯೂಬ್ ಮಾಡ್ಕೊಂಡಕ್ಕೆ 512 ಅಂದ್ರೆ ಇಲ್ಲಿ 519 ಬರುತ್ತಲ್ಲ. ಈ 519 ಬಂದ ಬಳಕ ಈಗ ನಾವು ಇದೇ ರೀತಿ n ಅನ್ನ ತಗೋಬೇಕಾಗುತ್ತೆ. 8 ಪ್ಲಸ್ 1 ಮಾಡ್ಕೊಂಡು 8 ಪ್ಲಸ್ 1 9 ಕ್ಯೂಬ್ ಮಾಡ್ಕೊಂಡು ಇದರಲ್ಲಿ ಪ್ಲಸ್ 7 ಮಾಡ್ಕೊಂಡ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. 9 ಕ್ಯೂಬ್ ಎಷ್ಟು? 729 ಪ್ಲಸ್ 7 ಮಾಡ್ಕೊಂಡು ಬಳಕ ಸರಿಯಾದ ಉತ್ತರ ಎಷ್ಟಾಗುತ್ತೆ? 736 ಆಗುತ್ತೆ. ಓಕೆ, ಇದ್ರ ಉತ್ತರ ಎಷ್ಟು ಬಂತು. ನೆಕ್ಸ್ಟ್ 32 ಪ್ರಶ್ನೆ. ಸ್ನೇಹಿತರೆ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ.
ಓಕೆ, ಕ್ಲಾಸ್ ಇದು ನೆಕ್ಸ್ಟ್ ಇನ್ನು ಕಂಟಿನ್ಯೂ ಆಗುತ್ತೆ. ಓಕೆ, ನೀವು ಇದೇ ಹೆಚ್ಚಿನ ಕ್ಲಾಸ್ಗಳನ್ನು ಪಡೆಯುವುದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಕ್ಲಾಸ್ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ರೀತಿ ನನ್ನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಇದ್ದೇವೆ. ಓಕೆ, ಹಾಗಾಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿಡಿಯೋ ನೋಡೋದಕ್ಕಾಗಿ ನಮಸ್ಕಾರಗಳು.